ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಒಡವೆ ಹಾಗೂ ಬಟ್ಟೆ ಅಂದರೆ ತುಂಬ ಪ್ರೀತಿ ಅಂತ ಹೇಳ್ತಾರೆ. ಆದರೆ ಮಡ್ಲಕ್ಕಿ ಒಡವೆ ಹಾಗೂ ಬಟ್ಟೆಗಿಂತಲೂ ಸಹ ಅತ್ಯಂತ ಪ್ರೀತಿ ಹೆಣ್ಣು ಮಕ್ಕಳಿಗೆ. ವಿವಿಧ ಧರ್ಮದಲ್ಲಿ ವಿವಿಧ ರೀತಿಯಾಗಿ ಮಡ್ಲಕ್ಕಿಯನ್ನು ಕಟ್ಟುತ್ತಾರೆ. ಆರ್ಯವೈಶ್ಯ ಪದ್ಧತಿಯಲ್ಲಿ ಮಡ್ಲಕ್ಕಿ ಕಟ್ಟುವ ವಿಧಾನವನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ. ಮಡ್ಲಕ್ಕಿಯನ್ನು ಸೋಮವಾರ, ಮಂಗಳವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಮಡ್ಲಕ್ಕಿಯನ್ನು ಕಟ್ಟುವುದಿಲ್ಲ. ಮೊದಲಿಗೆ ಊಟ ಬಡಿಸಿ ನಂತರ ರಂಗೋಲಿ ಹಾಕಿ ಅದರ ಮೇಲೆ ಒಂದು ಚಾಪೆಯನ್ನು ಹಾಕಿ ಮುತ್ತೈದೆಯರನ್ನು ಕೂರಿಸುತ್ತಾರೆ. ಮೊದಲಿಗೆ ಅರಿಶಿನ, ಕುಂಕುಮ ಹಾಗೂ ಹೂವನ್ನು ಕೊಡುತ್ತಾರೆ. ನಂತರ ಸ್ವಲ್ಪ ಒಂದು ಬಟ್ಟಲಿನಲ್ಲಿ ಅರಿಶಿನ ಕಲಸಿಕೊಂಡು ಕೆನ್ನೆಗೆ ಹಾಗೂ ಕೈಗೆ ಹಾಗೂ ಕಾಲಿಗೆ ಅರಿಶಿನವನ್ನು ಹಚ್ಚುತ್ತಾರೆ. ನಂತರ ಒಂದು ತಟ್ಟೆಯಲ್ಲಿ ಹಾಲು, ಚಕ್ಕಲಿ ಹಾಗೂ ಬೀಡವನ್ನು ತೆಗೆದುಕೊಂಡು ಬರುತ್ತಾರೆ. ಸ್ವಲ್ಪ ಹಾಲು, ಚಕ್ಕಲಿ ಹಾಗೂ ಬೀಡವನ್ನು ಎಲ್ಲರಿಗೂ ವಿತರಿಸುತ್ತಾರೆ. ಅದಾದ ನಂತರ ಮಡಿಲ ಪೂಜೆಯನ್ನು ನೆರವೇರಿಸುತ್ತಾರೆ. ಅಂದರೆ ಮಡಿಲಿಗೆ ಸ್ವಲ್ಪ ಅರಿಶಿನ, ಕುಂಕುಮ ಹಾಗೂ ಹೂವು, ಅಕ್ಷತೆಯನ್ನು ಹಾಕಿ ಜೊತೆಗೆ ಒಂದು ಹೂವಿಗೆ ಸ್ವಲ್ಪ ಹಾಲನ್ನು ಅದ್ದಿ ಮಡಿಲಿಗೆ ಹಾಕುತ್ತಾರೆ. ಸೊ ಇದು ಮಡಿಲು ಪೂಜೆ. ಇದರಲ್ಲೇ ಗೊತ್ತಾಗುತ್ತೆ ಹೆಣ್ಣು ಮಕ್ಕಳಿಗೆ ಸೀರೆಗಿಂತನೂ ಮಡ್ಲಕ್ಕಿ ಶ್ರೇಷ್ಠ ಅಂದು. ಯಾಕಂದರೆ ಅರಿಶಿನ ಕುಂಕುಮನ ಸೀರೆಗೆ ಹಾಕಿದ್ರೂ ಸಹ ಅವರಿಗೆ ಖುಷಿನೇ ಇರುತ್ತೆ. ಇದಾದ ನಂತರ ಮಡ್ಲಕ್ಕಿ ಹಾಕುವ ಸಂಭ್ರಮ. ಸೀರೆಯ ಮೇಲೆ ವಿಳೆದೆಲೆ, ಅಡಿಕೆ, ಕೊಬ್ಬರಿ, ಬೆಲ್ಲ ಹಾಗೂ ಮುತ್ತೈದೆ ಬಾಗಿಣದ ಸಾಮಾನುಗಳು ಹಾಗೂ ಬಳೆ ಇವುಗಳನ್ನೆಲ್ಲ ಇಟ್ಟು ಜೊತೆಗೆ ಹೆಣ್ಣು ಮಕ್ಕಳಿಗೆ ಎಷ್ಟು ಹಣವನ್ನು ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೋ ಆ ಹಣ ಹಾಗೂ ಒಂದು ಚುಪ್ಪು ಬಾಳೆಹಣ್ಣು ಇವೆಲ್ಲವನ್ನೂ ಸಹ ಮಡ್ಲಿಗೆ ಇಡ್ತಾರೆ. ಅದ್ರ ಜೊತೆಗೆ 5 ಥರದ ಹಣ್ಣುಗಳನ್ನು ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿಕೊಂಡು 3 ಬಗ್ಸೆ ಅಕ್ಕಿಯನ್ನು ಹಾಕ್ತಾರೆ. ಅದಾದ ನಂತರ ಮಡ್ಲಕ್ಕಿ ಹಾಕುವಾಗ ಜೊತೆಯಲ್ಲಿದ್ದು ಹಾಕಬೇಕು ಅಂತ ಹೇಳ್ಬಿಟ್ಟು ಇನ್ನೊಬ್ಬರನ್ನ ಜೊತೆಯಲ್ಲಿ ಇಟ್ಕೊಂಡು ಅವರು ಕೂಡ 3 ಬಗ್ಸೆ ಮಡ್ಲಕ್ಕಿ ಹಾಕಿದ ನಂತರ ತಟ್ಟೆಯಲ್ಲಿದ್ದ ಎಲ್ಲ ಅಕ್ಕಿಯನ್ನು ಮಡಲಿಗೆ ಸುರಿದು ಅದಾದ ನಂತರ ಮತ್ತೆರಡು ಸಲ ಹಾಕಿ ಕೊನೆಯದಾಗಿ ಒಂದು ಸಲ ತಟ್ಟೆಗೆ ಅಕ್ಕಿಯನ್ನು ತೆಗೆದುಕೊಳ್ಳುತ್ತಾರೆ. ಇದರ ಜೊತೆಯಲ್ಲಿ ಒಂದು ರಟ್ಟಿನ ಬಾಕ್ಸಿನಲ್ಲಿ ಚಕ್ಲಿ, ಕೋಡುಬಳೆ, ನಿಪ್ಪಟ್ಟು ಹಾಗೂ ಮಿಠಾಯಿಗಳನ್ನು ಆ ಬಾಕ್ಸಿನ ತುಂಬ ಹಾಕಿ ಅದನ್ನು ಸಹ ಕೊಡುತ್ತಾರೆ. ಅದಾದ ನಂತರ ಮುತ್ತೈದೆಯರಿಗೆ ಆರತಿಯನ್ನು ಬೆಳಗುತ್ತಾರೆ. ಕೆಲವೊಂದು ಕಡೆ ಕೇವಲ ಕೆಂಪಾರತಿಯನ್ನು ಬೆಳಗಿದರೆ, ಕೆಲವೊಂದು ಕಡೆ ಕೆಂಪಾರತಿಯ ಜೊತೆಗೆ ದೀಪಗಳನ್ನು ಸಹ ಸೇರಿಸಿ ಮುತ್ತೈದೆಯರಿಗೆ ಆ ಒಂದು ಆರತಿಯನ್ನು ಬೆಳಗುತ್ತಾರೆ. ಎಲ್ಲ ಮುತ್ತೈದೆಯರ ಕೈಯಲ್ಲಿ ಅಕ್ಷತೆಯನ್ನು ಕೊಟ್ಟಿರುತ್ತಾರೆ. ಆರತಿ ಬೆಳಗಿದ ನಂತರ ಆ ಮಡ್ಲಕ್ಕಿ ಹಾಕಿದಂಥವ್ರಿಗೆ ಬಾಳು ಬಂಗಾರ ಆಗಲಿ ಎಂದು ಅಕ್ಷತೆಯನ್ನು ಅವರ ತಲೆಯ ಮೇಲೆ ಹಾಕುತ್ತಾರೆ. ಅದಾದ ನಂತರ ಆ ಮನೆಯ ಪ್ರತಿ ಮೂಲೆಯಲ್ಲೂ ಸಹ ಒಳ್ಳೆಯದಾಗಲಿ ಎಂದು ಹೇಳಿ ಕೈಯಲ್ಲಿದ್ದ ಅಕ್ಷತೆಯನ್ನು ಮನೆಗೆ ಪ್ರೋಕ್ಷಣೆ ಮಾಡಿ ಹೊಸಲು ಪೂಜೆಯನ್ನು ನೆರವೇರಿಸುತ್ತಾರೆ. ಇದು ಆರ್ಯವೈಶ್ಯ ಪದ್ಧತಿಯಲ್ಲಿ ಮಡ್ಲಕ್ಕಿ ಹಾಕುವ ವಿಧಾನ.